ಇನ್ನೊಂದು ಮೊನ್ನೆ ನಾವು ಬಂದಾಗ ಚೆಕ್ ಮಾಡಿದಾಗ ಹಿಡಿದಿಲ್ಲ ಸರ್. ಈಗ ಹೊಸ ಹಾಕಿದ್ದಾರೆ ಅವರು ಜೈಲಲ್ಲಿ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ? ಯಾಕೆ ಹೊರಗಡೆ ಎಲ್ಲಿದ್ದಾರೆ ಈಗ? ಬರ್ಬೇಕು, ಹೊರಗಡೆ ಇದ್ದಾರೆ. ಇದಾರೇನ್ರಿ? ಮತ್ತೆ ಬರಕ್ ಕೇಳಿ. ಈಗ ನಾವು ಬರ್ತಾ ಇರೋದು ಅವ್ರಿಗೆ ಮಾಹಿತಿ ಗೊತ್ತಿದೆ ಸರ್. ಬಂದು ಮಾಡ್ಕೊಂಡು ಇದು ಲಾಕ್ ಹೇಗೆ ಫಸ್ಟ್ ಎಷ್ಟು ಕೇಸ್ ಆಗಿತ್ತು? 8 ವರ್ಷನ ಗೊತ್ತು. ಎಷ್ಟು ಅವಾಗ ಎಷ್ಟು ಕೇಸ್, ಯಾವ ಕೇಸ್ ಆಗಿದ್ದು? ನೀವೇ ಸ್ವಂತ ಡೆಫಿನೇಷನ್ ಮಾಡಿಬಿಟ್ಟಿದ್ರಿ. ಆಫ್ ಮಾಡೋ ಫೋನ್ ಮಾಡೋ ಏನಿರುತ್ತೆ? ಆಫ್ ಮಾಡೋ ಫೋನ್ ಮಾಡೋ ಏನಿರುತ್ತೆ? ಯಾಕೆ ಯಾರಿಗೆ ಕೊಲೆ ಪ್ರಯತ್ನ ಮಾಡಿದ್ದೀನಿ ನೀವು? ಯಾರು ಯಾಕೆ ಮಾಡಿದ್ರಿ ನೀವು? என்னதுக்கு பண்ற என்னதுக்கு பண்ணிட்டு அப்படி கேட்னது? ನೀನು ಮತ್ತೆ ಯಾವ್ದು ಗಲಾಟೆ ಮಾಡಬಾರ್ದು. ಇಲ್ಲಿಗೆ ಇಷ್ಟ ಇದೆಯಾ? ಸರಿಯಾಗಿ ಇರ್ಬೇಕು. ಏನ್ ಮಾಡಿದ್ ಮತ್ತೆ ಕಲಿಸ್ತೀನಿ ನಿಮ್ಗೆ. ಪ್ರಾಬ್ಲಮ್ ಏನಾದ್ರು ಇದೆಯಾ ಅಂತ ಕೇಳ್ತಾರೆ ಸಾಹೇಬ್ರು. ತಮಿಳ್ ಟ್ರಾನ್ಸ್ಲೇಟ್ ಮಾಡಿ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಯಾರು ತೊಂದರೆ ಕೊಡ್ತಾರೆ ಎದುರ್ತಾರೆ. ರೌಡಿ ಶೀಟ್ ಯಾರಾದ್ರೂ ಬಂದ್ರೆ ಗಂಟೆಗೆ ಹಾಕ್ತಾರ? ನಮ್ಗೆ ಹೇಳ್ಬೇಕು. 112 ಕಾಲ್ ಮಾಡಿ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ ಬನ್ನಿ ಅಥವಾ ನನ್ನ ಆಫೀಸ್ ಬನ್ನಿ. ಯಾರು ತೊಂದರೆ ನಿಮ್ಗೆ ಕೊಟ್ಟಿದ್ರೆ ಓಕೆ ಸರಿಯಾಗಿ ನೋಡ್ಕೊಡಿ. ಸರಿಯಾಗಿರ್ಬೇಕು. ಜಗಳ ಮಾಡಿ ಕಲ್ತನ್ ಮಾಡಿ ಸ್ವಂತವಾಗಿ ಇರಿ. ಏನು ಸಮಸ್ಯೆ ಹೇಳಿ. ಏನು ಪ್ರಾಬ್ಲಮ್ ಇದೆ ನಮ್ಗೆ ಹೇಳ್ಬೇಕು. 112 ನಂಬರ್ ಗೊತ್ತಿದೆಯಾ? 112 ಗೊತ್ತಿಲ್ಲ? ಗೊತ್ತಾಗ್ತಿದ್ದೇನಾ? ಯಾರು ನಿಮಗೆ ಬೆದರ್ತಾರೆ, ಪ್ರಾಬ್ಲಮ್ ಕೊಡ್ತಾ 112 ಕಾಲ್ ಮಾಡಿ ಅಥವಾ ನಮ್ಮ ಆಫೀಸ್ಗೆ ಬನ್ನಿ, ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡಿ. ಇದು ಜೋರಾಗಿ ಸ್ಪೀಡಿಂದ ಯಾರು ಬರ್ತಾರೆ? ಹುಡುಗರು ಬೀಟ್ಸ್ ಬಂದಿಗೆ ಸ್ವಲ್ಪ ಹೇಳಿ. ನೆಕ್ಸ್ಟ್ ವರ್ಷ ಪೂಜೆ ಮಾಡ್ತಾರೆ ಸರ್. ನೆಕ್ಸ್ಟ್ 3ನೇ ವರ್ಷ ಬಿಡ್ತಾರೆ. ಯಾರು ಮಾಡ್ತಾರೆ? ಏನು ಪ್ರಾಬ್ಲಮ್ ಇಲ್ಲ. ಯಾರು ನಿಮ್ಗೆ ಬೆದರ್ತಾರೆ, ತೊಂದರೆ ಕೊಡ್ತಾರೆ, ಏನು ಸಮಸ್ಯೆ ಅಂದರೆ ಕಾಲ್ ಮಾಡಿ ಅಥವಾ ನಮಗೆ ಮಾಹಿತಿ. ಸರ್ ಗಾಡ್ ಬ್ಲೆಸ್ ಯು. ಗುಡ್ ಅವೇರ್ನೆಸ್ ಫಾರ್ ಕೆಜಿಎಫ್ ಸರ್. ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು. ತೊಂದರೆ ಏನಾದರೂ ಇದೆಯಾ? ನಿಮ್ಗೆ ಏನೋ ಸಮಸ್ಯೆ ಇದೆಯಾ? ಎಲ್ಲಿದ್ದಾರೆ ಅವರು? ಬೆಂಗಳೂರು. ಯಾವಾಗ ಬರ್ತಾರೆ? ನಾನು ಇರ್ತೀನಿ ಸರ್. ಅಲ್ಲ ವಾರದಲ್ಲಿ ಒಂದು ಟೈಮ್ ಬರುವ, 2 ವಾರದಲ್ಲಿ ಒಂದು ಟೈಮ್ ಬರುವ. ಒಂದು ಟೈಮ್ ಚಂಡ ಪಂಡಿತ ಇಲ್ಲ ಸರ್, ಅದೆಲ್ಲ ಇಲ್ಲ ಸರ್. ಮೊನ್ನೆ ಜಗಳ ಆಗಿ ಜಗಳ ಮಾಡಿದ್ ನಿಮ್ಗೆ ಏನಪ್ಪ? ಏನು ನಿಮ್ಗೆ ಇಷ್ಟು ಈ ತರ ಕಂಡೀಷನ್ ಇದ್ದೀರಿ ನೀವು? ಜಗಳ ಇಲ್ಲ ಸರ್. ಹೆಂಗೋ ಹುಷಾರಿಲ್ಲ, ನಮ್ಮಲ್ಲಿ ಕಾಲು ಸರಿ ಇಲ್ಲ. ಒಂದು ಸಕ್ಸಸ್ ಸರ್ ಇವರು
ನಮ್ಮ ವಿಡಿಯೋ ನೋಡಿ ಅಮ್ಮ, ನಾವು ನೋಡ್ತಾ ಇದ್ದೀವಿ, ವಾಚ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಹೇಳಿ ಸರಿಯಾಗಿ ಇರ್ಬೇಕು. ನಾನು ಸರಿಯಾಗಿ ಅವ್ರಿಗೆ ಕಷ್ಟ ಆಗುತ್ತೆ, ಅವ್ರಿಗೆ ಕುಟುಂಬಕ್ಕೆ ಕೂಡ ನಿಮ್ಗೆ ಕೂಡ ಸಮಸ್ಯೆ ಆಗುತ್ತೆ. ಸರಿ ಸರ್ ಅವ್ರು ಕಾನೂನು ಪ್ರಕಾರ ಶಾಂತವಾಗಿ ಇರ್ಬೇಕು. ಕೇಳ್ಬೇಕು ಫಸ್ಟ್, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಫಸ್ಟ್ ಅವ್ರು ಸೊಲ್ற ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದಾರೆ? ಯಾರು ತೊಂದರೆ ಕೊಡುತ್ತಿಲ್ಲ ಸರ್. ಕೋರ್ಟಲ್ಲಿ ಹೋಗ್ತಾ ಇದಾರೆ? ಕೇಸ್ ಇಲ್ಲ ಸರ್. ಯಾವುದೇ ಕೇಸ್ ಇಲ್ಲ. ಇಲ್ಲ ಸರ್. 81/25 ಈಗ ಆಯ್ತು ಅಮ್ಮ. ஒரே ஒரு கேஸ் தான் சார். அந்த இது லிஸ்ட்ல இருக்குது, அது ஒண்ணு தான் இருக்குது, வேற எந்த கேஸ் ಅವ್ರಿಗೆ ಹೇಳಿ ಅವ್ರು ಜಗಳ ಮಾಡಬಾರ್ದು, ಏನಾದ್ರು ಗಲಾಟೆ ಮಾಡಬಾರ್ದು. ಅವರಿಗೆ ಒಳಗಡೆ ಕಳಿಸ್ತೀನಿ ಮತ್ತೆ. ಸರಿ ಸರ್. ಹಾ, ದಾನ ಆಗಲ್ಲ, ಗುಂಡ್ ಆಕ್ಟ್ ಹಾಕ್ತೀನಿ ಮೇಲೆ. ಸರಿಯಾಗಿ ಇರ್ಬೇಕು. ಸರಿ ಸರ್. ಓಕೆ. ಏನೂ ಇಲ್ಲ ಸರ್, ನನ್ನ ಮಗಳು ಔಷಧಿದ್ರು ಅಲ್ಲಿ ಹೋಗಿದ್ವಿ ಸರ್, ಹೋಗಿಬಿಟ್ಟು ಏನು ಮಾತಾಡಿಲ್ಲ, ಏನಿಲ್ಲ. ಯಾರು? ಏನು? ಅಲ್ಲಿ ಟೋನಿ ಟೋನಿ ಯಾವ ಮೇಲೆ ಸರ್, ಅದು ಆಟೋ ಹೊಡೆದಿದ್ದಲ್ಲ, ಆಟ ಅದಲ್ಲ ಸರ್. ಅವರು ಬಿಡಪ್ಪ ಅಲ್ಲಿ ಸರ್, ಕೇಸ್ ಕೌಂಟರ್ ಕೇಸ್ ಆಗಿದೆ ಸರ್, ಟೋನಿ ಅಂತೇಳಿ. ಅವ್ರ ಮೇಲೆ 4 ಜನ ದೊರೆ ಇದ್ದಾನೆ ಸರ್. ದೊರೆ ಇವನು ಇದಾಗಿದೆ ಸರ್. ನಮ್ದು ಏನು ಸಂಬಂಧ ಇಲ್ಲ ಸರ್. ಅವರಿಬ್ರು ಜಗಳ ಏನೋ ನಮ್ಮ ಮಗಳು ಔಷಧಿದ್ರು ಸರ್. ಅವತ್ತು ನಾನು ಹೋಗಿದ್ದೀನಿ, ಏನು ನಮ್ಮ ಮಗಳು ಇದ್ದಾರೆ, ಹೋದ್ರು ಬಡಿದ್ರು 2 ಸೇರಿ ಸರ್. ಯಾರು ಹೊಡಿದ್ರು ನಿಮಗೆ? ಟೋನಿ. ಹೋಗಿ ಹಾಸ್ಪಿಟ್ಲಿಗೆ ಚೆಕ್ ಮಾಡಿಬಿಟ್ಟು ಕೇಸ್ ಕೊಟ್ಟಿದ್ವಿ ಸರ್. ಹಾಸ್ಪಿಟಲ್ ಹೋಗಿ ಸರ್ 2 ಸೈಡ್. ರೀಸನ್ ಏನಪ್ಪ ಸರ್? ಏನ್ ಸೌಂಡ್ ಬಂದಿದೆ ಸರ್ ಅಲ್ಲಿ? ಗಲಾಟೆ ಸೌಂಡ್. ಅದಕ್ಕೆ ತುಂಬಾ ಸೌಂಡ್. ನಮ್ಮ ಮಗಳು ಇಬ್ರು ಔಟ್ಸೈಡ್ ಇದೆ ಸರ್. ಏನು ಸೌಂಡ್ ಕೇಳಿದ್ರೆ ನಮ್ಮ ಮಗಳು ನೋಡಿ ಹೋಗಿ ಸರ್, ಹೊಡೆದು ಬಿಟ್ಟು 2 ಸೈಡ್ ಆಪೋಸಿಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಸರ್. ಅದು ಆದ ನಂತರ ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ರಾ? ಏನಿಲ್ಲ ಸರ್, ಅವನು ಇನ್ನ ಇಲ್ಲ ಸರ್, ಕಮ್ಮಿ ಆಗಿದೆ ಸರ್. ಜಾಸ್ತಿ ಆದರೆ 2 ಮಕ್ಕಳು ಹೆಣ್ಮಕ್ಳು ಇದ್ದಾರೆ. ನೀವು ಏನು ನಾವು ವಾಚ್ ಮಾಡ್ತೀನಿ, ನೀವು ಹೆಸರು ಏನಿದೆ ನೋಡ್ತೀನಿ. ಅವ್ರಿಗೆ ಇನ್ನೂ ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ಅವರು? ಇಲ್ಲ ಸರ್, ಅವ್ರಿಗೆ ನಮ್ಗೆ ಏನಿಲ್ಲ ಸರ್. ನಾವು ಆಚ ಕಡೆ ಈಗ ತೊಂದರೆ ಕೊಡ್ತಾ ಇಲ್ಲ. ಇಲ್ಲ ಸರ್, ಆಚ ಕಡೆ ಹೋಗಿದ್ದೀವಿ, ಸುಮ್ನೆ ಇಲ್ಲಿ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಅವನು. ಸರಿ, ಕೇಸ್ ಈಗಾಗಲೇ ರಿಜಿಸ್ಟರ್ ಆಗಿದೆ. ನಾವು ಅವ್ರಿಗೆ ನಿಗಾ ಒಂದು ಸಲ ಇಲ್ಲ ಸರ್, ಅವ್ರು ಸರಿ ಇದ್ದಾರೆ, ಇಲ್ಲಿ ಬರ್ತಾರೆ ಹೋಗ್ತಾರೆ, ಸುಮ್ಮನೆ ಹೋಗಿ ಬರ್ತಾರೆ. ಓಕೆ, ನಾವು ಕಾನೂನು ಪ್ರಕಾರ ತಗೊಳ್ತೀವಿ. ಈ ಏರಿಯಾಲೆ ಯಾವಾಗ್ಲೂ ಆ ತರಾನೇ ಸರ್. ಆಚೆ ಕಡೆ ಬಂದ್ರು ಈ ತರ ಸೌಂಡ್ ಇಲ್ಲ ಸರ್. ಏನೋ ಸೌಂಡ್ ಕೇಳಿ ನಮ್ಮ ಮಕ್ಕಳು ಔಟ್ ಇದ್ರು, ಅದಕ್ಕೆ ಹೋಗಿದ್ರು. ಈಗ ಏನ್ ಮಾಡ್ತಾ ಇದ್ದಾರೆ? ಈಗ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ? ಇಲ್ಲ ಸರ್. ಈಗ ನೆಕ್ಸ್ಟ್ ಏನೋ ತೊಂದರೆ ಕೊಟ್ಟಿದ್ದಾರೆ ನಮ್ಗೆ ಮಾಹಿತಿ ಕೊಡಿ. ನಾವು ನೀವು ಹೆಸರು ಹೇಳಿದ್ರೆ ನಾವು ನೋಡ್ತೀವಿ ಅವ್ರಿಗೆ. ಓಕೆ, ಏನಾದ್ರು ಮಾಡಿದ್ರೆ ನಮ್ಗೆ ನೀವು ಸ್ವಂತ ಜಗಳ ಮಾಡ್ಬಿಡಿ. ನಾವು ಅದೇ ಕೇಸ್ ಕೊಟ್ಟಿದ್ದೀವಿ, ಅದಕ್ಕೆ ನಾವು 5 ನಿಮಿಷದಲ್ಲಿ ಪೊಲೀಸ್ ಎಲ್ಲ ಬರ್ತಾರೆ. ಸರ್, ಅವತ್ತು ನಿಮ್ಮ ಫೋನ್ ತಗೊಳ್ಳಿ ಸರ್. ಏನಕ್ಕೆ ನಿಮ್ಗೆ ಮಾಡಬೇಕು ಅಲ್ಲಿಗೆ ಹೋಗಿದ್ದೀನಿ ಸರ್. ಅವತ್ತು ತಗೊಳ್ಳಿ ಸರ್ ನಿಮ್ಮ ನಂಬರು. ಸರಿ, ಈ ಥರ ಔಟ್ ಸೈಡ್ ಬಂದರೆ ಈ ಥರ ಹೊಡೆದ್ರೆ ನಿಮ್ಗೆ ಬೇಜಾರಾಗುತ್ತೆ. ठीक ಆಯ್ತು. ಮಗ ಟೋನಿ ಅಂತ ಸರ್. ಮಗ ಎಲ್ಲಿದ್ದಾನೆ? ಮನೇಲಿ ಇದ್ದಾರೆ ಸರ್. ಕರಿ ಅವ್ರಿಗೆ. ಮನೆಯಲ್ಲಿ ಕಳ್ತನಾಗಿತ್ತು? ಹಾಂ, ಎಸ್ ಸರ್. ಯಾರು ಮಾಡಿದ್ದಾರೆ ಸರ್? ಆಗ ಇವರು ಅರುಣ್. ಏನು ಹೆಸರು ನಿಮ್ಮದು? ಟೋನಿ. ಏನು ಕೆಲಸ ಮಾಡ್ತಾರೆ? ಪೇಂಟಿಂಗ್ ಆಟ ಎಲ್ಲ ನಿಮ್ದು ಮಗ? ಏನು ಸಮಸ್ಯೆ ಇದೆ ಅವರಿಗೆ? ಏನಾದ್ರು ಸಮಸ್ಯೆ ಇದೆಯಾ? ಹಾರ್ಟ್ ಪೇಷಂಟ್ ಆರಾಮಾಗಿ ಮನೆಯಲ್ಲಿ ಇರಬೇಕು, ಹಾಸ್ಪಿಟಲ್ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕು. ಜಗಳ ಯಾಕೆ ಮಾಡ್ತೀರಿ? ಇವಂದು ಮನೆ ಇಲ್ಲಿ ಸರ್. ಅವನು ನಿಮ್ಗೆ ಹೊಡಿದಾರ, ನೀವು ಅವನಿಗೆ ಹೊಡಿದಾರ, ಈ ತರ ಯಾಕೆ ಜಗಳ ಮಾಡ್ತೀರಿ? ನಿಮ್ಗೇನು ಸಮಸ್ಯೆ ಇದೆ ಮಾಹಿತಿ ನಿಮ್ಗೆ ಪೊಲೀಸ್ ಕೊಡಬೇಕು. ನೀವು ಯಾಕೆ ಜಗಳ ಮಾಡ್ತೀರಿ? ಯಾಕೆ ಜಗಳ ಆಗಿತ್ತು? ಇಲ್ಲಿ ಅಂಗಡಿ ಮುಚ್ಚೋಗ್ಬಿಟ್ಟು ಅದಕ್ಕೆ ಅಲ್ಲಿ ಹೋಗಿದ್ವಿ ಹಾಲು ತಗೊಂಡು. ಅವನು ಬಂದು ಬಾಯಲ್ಲಿ ಜೋಬೆಲ್ಲ ಬಂದು ಚೆಕ್ ಮಾಡಿ, ಅವನು ದೊರೆ, ಶ್ಯಾಮು, ಸಂಜಯ್, ಇನ್ನೂ 4-5 ಜನ ಇದ್ವಿ ಸರ್. ಏನು ನಿಮ್ದು ಇಲ್ಲಿ ಯಾಕೆ ಬಂದಿದ್ದೆ ಅಂತೂ ಇಲ್ಲ ಅಂಗಡಿಗೆ ಬಂದಿದ್ದೆ. ಬರ್ತೀಯ ಅಂತ ಅಂಗಡಿ ಕೂಡ ಬಂದ್ಬೇಡ ಅಷ್ಟೇ. ಲೇಡೀಸ್ ಎಲ್ಲ ಹೋಗಿದ್ದೆ ಗೆಲ್ಲಿ. ಏನು ನೀವು ಸ್ವಂತ ಜಗಳ ಮಾಡಬಾರ್ದು. ಅದೇ ಸಮಸ್ಯೆ ಇದೆ, ನಮಗೆ ಮಾಹಿತಿ ಕೊಡಬೇಕು. ಏನಾದರೂ ಯಾವುದೇ ಮತ್ತೆ ಕೇಸ್ ಆಗಬಾರ್ದು. ಓಕೆ, ಕನ್ಫರ್ಮ್ ಮಾಡ್ತೀನಿ.
எதனா ப்ராப்ளம் இருந்தா சொல்லுன்றாங்க. எதனா ಯಾರು ತೊಂದರೆ ಕೊಡಲ್ಲ. ನಿಮ್ಮ ಸಮಸ್ಯೆ ನಮ್ಗೆ ಮಾಹಿತಿ ಕೊಡಿ. ನಿಮ್ಗೇನು ಸಮಸ್ಯೆ? ಸ್ಕೂಲ್ ಹೋಗ್ತೀರಾ? ಇಲ್ಲಿ ಎಲ್ಲಿ ಸಮಸ್ಯೆ ಇದೆ ಆಫೀಸ್ಗೆ ಅಥವಾ ಫೋನ್ಗೆ ನಮಗೆ ಕಾರ್ತಿಕ್ ಅಂತ ಆಟೋ ಡ್ರೈವರ್ ಕೆಲಸ ಮಾಡ್ಕೊಂಡು ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬರ್ಬೇಕಲ್ವಾ? ಜಸ್ಟ್ ಅದೇ ರೋಡಲ್ಲಿ ಹಂಗೆ ಬಂದ್ಬಿಡ್ತೀವಿ. ಮಸೀದಿ ಪಕ್ಕದಲ್ಲಿ ಹೋಗ್ಬಿಟ್ಟು For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindikal style biryani. 100% Venus biryani. Near Government Maternity Hospital, Maharaja Road, Robertson Bay.